ನಮಸ್ಕಾರ, ನಾನು ಶುಭ. ಕುದಿಯೋ ನೀರೊಳಗಡೆಗೆ ಒಂದು ಸತಿ ರವೆ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಆಗಲಿ ಇಲ್ಲ ಕುಕ್ಕರು, ಬಾಣಲಿ ಯಾವುದಾದ್ರೂ ಇಕ್ಕೋಬೋದು. ನಾನು ಬಾಣಲಿ ಇಕ್ಕೊಂಡಿದ್ದೀನಿ. ನೀವು ಕುಕ್ಕರ್ ಬೇಕಂದರೆ ಸ್ವಲ್ಪ ದಪ್ಪ ಇರಬೇಕಂದ್ರೆ ನನ್ನ ಬಾಣಲಿನೂ ದಪ್ಪನೇ ಇತ್ತು. ನೀವು ಕುಕ್ಕರ್ ಬೇಕಾದರೆ ತಗೊಂಡು 1.5 ಕಪ್ಪಷ್ಟು ನೀರು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಆಯಿಲ್ ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡು, ನಾವು 1.5 ಕಪ್ಪು ನೀರು ಹಾಕಿದ್ದೀವಲ್ಲ, 1 ಕಪ್ಪು ಸೇಮ್ ಅದೇ ಕಪ್ಪೇ ತಗೋಬೇಕು. ರವೆ, ಉಪ್ಪಿಟ್ಟು ರವೆ 1 ಕಪ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ. ಒಂದು ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಮತ್ತು ಇದು ಸ್ವಲ್ಪ ಬಿಸಿ ಇರೋವಾಗಲೇ, ಜಾಸ್ತಿ ತಣ್ಣಗೇನಾಗಿಲ್ಲ, ಸ್ವಲ್ಪ ಬಿಸಿನೇ ಇದೆ. ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೋಬೇಕು ನೀವು. ಮಿಕ್ಸ್ ಮಾಡಿಬಿಟ್ಟು, ನಾನು 1 ಕಪ್ ತಗೊಂಡಿದ್ದೀನಿ, 1 ಕಪ್ ಏನು ಹಾಕ್ಕೊಳ್ಳೋಷ್ಟಿಲ್ಲ. ನೋಡ್ಕೊಳ್ಳಿ ನಿಮಗೆ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೋ. ಚೆನ್ನಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಹಿಂಗೆ ಹಿಟ್ಟು ಕಲಿಸ್ಕೊಬಿಡ್ಬೇಕು. ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ನೀವು ಬೇಕಾದರೆ ಮೈದಾ ಬೇಕಾದರೂ ತಗೋಬೋದು. ನೋಡಿ ಚೆನ್ನಾಗಿ ಹಿಟ್ಟು ಕಲಸಿ ಸೈಡ್ಗೆ ಇಕ್ಕೊಬಿಡಿ. ಮತ್ತು ಒಂದು ಸ್ವಲ್ಪ ಗೋಧಿ ಹಿಟ್ಟಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಕ್ಬಿಡಿ. ಇವಾಗ ಲಟ್ಸ್ಕೋಬೇಕು ನೀವು. ಲಟ್ಸೋದಕ್ಕೆ ಪುಡಿ ಹಿಟ್ಟು ಗೋಧಿ ಹಿಟ್ಟೇ ಬಳಸಿದ್ದೀನಿ. ನಾನು ಮೊದಲೇ ಹೇಳಿದೆ ನಿಮಗೆ ಗೋಧಿ ಹಿಟ್ಟಿದ್ರೆ ಇಲ್ಲ ಮೈದಾ ಬೇಕಂದರೆ ಮೈದಾನು, ಸೈಡಲ್ಲಿ ಗೋಧಿ ಹಿಟ್ಟಿಕ್ಕೊಂಡು ಸ್ವಲ್ಪ ಸ್ವಲ್ಪ ಪುಡಿ ಚಿಮ್ಕರಿಸ್ಕೊಂಡು ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ಫಸ್ಟು ದೊಡ್ಡದಾಗಿ ಲಟ್ಸ್ಬಿಡಿ. ಮತ್ತು ನಾವು ಗೋಧಿ ಹಿಟ್ಟನ್ನು ಆಯಿಲ್ ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ, ಇದನ್ನು ಇದ್ರ ಮೇಲೆ ನೀವು ಚೆನ್ನಾಗಿ ಅಪ್ಲೈ ಮಾಡಬೇಕು. ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡು ಇದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮತ್ತು ಚಾಕುವಲ್ಲಿ ಕಟ್ ಮಾಡಬೇಕು. ಚಾಕುವಲ್ಲಿ ನಿಮಗೆ ಎಷ್ಟು ದೊಡ್ಡದಾಗಿ ಚಿಕ್ಕ ಚಿಕ್ಕದಾಗಿ ನಿಮಗೆ ಲೇಯರ್ಸ್ ಹೆಂಗೆ ಎಷ್ಟು ಬೇಕು ಹಾಗೆ ನೀವು ಇದನ್ನು ನೀಟಾಗಿ ಕಟ್ ಮಾಡ್ಕೊಬಿಡಿ. ನಿಮಗೆ ಮತ್ತೆ ಒಳಗಡೆ ಲೇಯರ್ಸ್ ಬಂದಿರುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೊಬಿಟ್ಟು ಒಂದ್ರ ಮೇಲೆ ಒಂದು ಇಡಬೇಕು. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಒಂದ್ರ ಮೇಲೆ ಒಂದು ನೀಟಾಗಿ ಜೋಡಿಸ್ಕೊಬಿಡಿ. ಜೋಡಿಸ್ಬಿಟ್ಟು ಮತ್ತೆ ಪುಡಿ ಹಿಟ್ಟು ಹಾಕ್ಕೊಂಡು ನಿಮಗೆ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗೆ ಲಟ್ಸ್ಕೋಬೋದು. ನಾನು ಸ್ವಲ್ಪ ದೊಡ್ಡದಾಗೆ ಲಟ್ಸ್ತಾ ಇದ್ದೀನಿ. ಇಲ್ಲ ನಮಗೆ ಚಿಕ್ಕ ಚಿಕ್ಕದಾಗಿ ಬೇಕಂದರೆ ನಾನು ದೊಡ್ಡದು ಮಾಡ್ತಾಯಿದ್ದೀನಲ್ಲ, ನೀವು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಪುಡಿ ಹಿಟ್ಟು ಹಾಕ್ಕೊಂಡು ಲಟ್ಸ್ತಾ ಇದ್ದೀನಿ. ನಾನು ಸ್ವಲ್ಪ ದೊಡ್ಡದಾಗಿ ಲಟ್ಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಇದನ್ನೇ 2 ಮಾಡ್ಕೋಬೋದು, ಅಂದರೆ ಚಿಕ್ಕದಾಗಿ ಬರುತ್ತೆ ಆವಾಗ. ನೋಡಿ ದೊಡ್ಡದಾಗಿ ಲಟ್ಸ್ಬಿಟ್ಟೆ. ಗ್ಯಾಸ್ ಮೇಲೆ ಹೆಂಚು ಫಸ್ಟೇ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಹೆಂಚು ಮೇಲೆ ಹಾಕ್ಕೊಂಡು ಎರಡೂ ಕಡೆ ಸ್ವಲ್ಪ ಆಯಿಲ್ ಆಗಲಿ ಇಲ್ಲ ತುಪ್ಪ ಬೇಕಾದರೂ ಹಾಕ್ಕೋಬೋದು. ಎರಡೂ ಕಡೆ ಸುಟ್ಟುಬಿಟ್ಟು ಇವಾಗ ಲಂಚಿಗೆಲ್ಲ ಕಳಿಸ್ತೀರಲ್ಲ, ಮಧ್ಯಾಹ್ನ ಅಷ್ಟೊತ್ತಿಗೆ ಇವಾಗ ಚಪಾತಿ ಎಲ್ಲ ಕಳಿಸಿದಾಗ ಸ್ವಲ್ಪ ಗಟ್ಟಿ ಆದಂಗೆ ಇರುತ್ತೆ. ಇದು ತುಂಬ ಸಾಫ್ಟಾಗಿರುತ್ತೆ. ಹಿಂಗೆ ನೀವೇ ಬೇಕಾದರೆ ಒಂದು ಸತಿ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ತಿನ್ನೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಎರಡೂ ಕಡೆ ಸುಟ್ಟುಬಿಟ್ಟು ಸೈಡಿಗೆ ತೆಗೆದುಬಿಡ್ತಾ ಇದ್ದೀನಿ. ಚೆನ್ನಾಗಿ ಪೂರಿ ಉಬ್ದಂಗೆ ಉಬ್ಬುತ್ತೆ. ತಿನ್ನೋದಕ್ಕೂ ಡಿಫ್ರೆಂಟಾಗಿರುತ್ತೆ. ನೀವು ಇದನ್ನು ಯಾವುದನ್ನು ಈ ಗ್ರೇವಿ ಜೊತೆಗೆ ಎಲ್ಲ ಸರ್ವ್ ಮಾಡ್ಬೋದು. ನೋಡಿ ಇನ್ನೂ ಒಂದು ನಾನು ಲಟ್ಸ್ಕೊಂಡಿದ್ದೆ. ನಾನು ಈ ಥರ ದೊಡ್ಡದಾಗೆ ಲಟ್ಸ್ತಾ ಇದ್ದೀನಿ. ಅಕಸ್ಮಾತಾಗಿ ನಮಗೆ ದೊಡ್ಡದಾಗಿ ಬೇಡ, ನಮಗೆ ಚಿಕ್ಕ ಚಿಕ್ಕದೇ ಮಾಡ್ಕೊತೀವಿ ಅಂದರೆ ಚಿಕ್ಕದಾಗೆ ಮಾಡ್ಕೋಬೋದು. ಲಟ್ಸ್ಬಿಟ್ಟು ಚಿಕ್ಕದಾಗೆ ನೀವು ಇನ್ನೂ ಜಾಸ್ತಿ, ನಂದು ಒಂದು 5 ಆಯ್ತು ಅಷ್ಟೇ. ನೀವು ಇದನ್ನೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಡಬಲ್ ಆಗುತ್ತೆ. ನೋಡಿ ಇನ್ನೂ ಒಂದು ನಾನು ಲಟ್ಸಿಟ್ಕೊಂಡಿದ್ದೆ. ಇದನ್ನು ಸುಟ್ಬಿಟ್ಟು ಸೈಡ್ಗೆ ಇಕ್ಕೊಂಡೆ. ಇವಾಗೆಲ್ಲ ಕೈಯಲ್ಲಿ ಈ ಥರ ಸ್ವಲ್ಪ ಹೊಡೀರಿ. ಒಳಗಡೆ ಲೇಯರ್ಸ್ ಇದೆಯಲ್ಲ, ಇದು ಓಪನ್ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಎಲ್ಲ ಲೇಯರ್ಸ್ ಬಂದಿರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.